ಸರ್ಗೂ ಮನವಿ ಮಾಡಿದ್ದೀವಿ, ಮತ್ತು ಇಒ ಸಾಹೇಬ್ರಿಗೂ ಮನವಿ ಮಾಡಿದ್ದೀವಿ. ವಿತ್ ವಿಡಿಯೋನು ಕಳಿಸಿದ್ವಿ, ಫೋಟೋನು ಕಳಿಸಿದ್ದೀವಿ. ಭಾಳ ತಿಂಗಳುಗಳಿಂದ, ವಾರ ದಿನಗಳಲ್ಲ, ಭಾಳ ತಿಂಗಳುಗಳಿಂದ ಕಸನೇ ಎತ್ತಿಲ್ಲ. ಆಮೇಲೆ ಇಲ್ಲಿನ ಅಧಿಕಾರಿಗಳು ಯಾರು ಕಸ ಎತ್ತಂಥವ್ರು ಯಾರಿದ್ದಾರೆ ಅವರು ಎಲ್ಲ ಕಡೆ ಬೆಂಕಿಲಿ ಇಡ್ತಿದ್ದಾರೆ. ಅದರಲ್ಲಿ ಪಾಯ್ಸನ್ ಉತ್ಪತ್ತಿ ಆಗುತ್ತೆ, ಲಿಚಿಡ್ ಅಂತ, ಅದು ಎಲ್ಲರೂ ಗೊತ್ತಿರ್ಬೋದು ಆಯಿತಾ. ಅದು ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ ಬೆಂಕಿ ಇಡೋದಕ್ಕೆ? ಯಾಕೆ ಕಸ ಎತ್ತಾ ಇಲ್ಲ? 6 ಲಕ್ಷ ಚಿಲ್ಲರೆ ಅಮೌಂಟು ಬಿಡುಗಡೆ ಮಾಡಿದ್ದಾರೆ ಕಸ ಎತ್ತೋದಕ್ಕೆ 6 ಲಕ್ಷ ಚಿಲ್ಲರೆ ಅಮೌಂಟ್ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ, ಓದಿದ್ದಾರೆ PDO ಸಾಹೇಬರು. ಯಾಕೆ ಎತ್ತಾ ಇಲ್ಲ? ಏನು ಸಮಸ್ಯೆ ಏನು? ಒಂದೊಂದು ರೋಡಲ್ಲಿ ಹೋದ್ರೂ ಒಂದೊಂದು ಲಾರಿ ಕಸ ಬಿದ್ದಿದೆ. ಎಷ್ಟು ಸರ್ತಿ ಮನವಿ ಮಾಡಿದ್ರು ಕಸನೇ ಎತ್ತಾ ಇಲ್ಲ. ಒಂದೊಂದು ರೋಡಲ್ಲಿ ಹೋಗ್ಬೇಕಾದ್ರೆ ತುಂಬ ಸ್ಮೆಲ್ ಬರ್ತಾ ಇದೆ. ಅದನ್ನ ಗಮನಿಸಿದ್ದೀರಾ? ಪ್ರತಿ ರೋಡ್ಗಳಲ್ಲಿ ಹೋಗಿ ಇಲ್ಲ, ಇವಾಗ ನಮ್ಮ ಜೊತೆನಲ್ಲಿ ಬಂದ ಪ್ರತಿ ರೋಡ್ ನೋಡಿದ್ರು ಇವತ್ತು ಗ್ರಾಮ ಸಭೆ ಮಾಡ್ತಾ ಇದ್ರು, ಅಟ್ಲೀಸ್ಟ್ ಕ್ಲೀನ್ ಮಾಡಿಸಾದ್ರೂ ಗ್ರಾಮ ಸಭೆ ಮಾಡ್ತಾ ಇಲ್ಲ. ಏನು ಸಮಸ್ಯೆ ಏನು ಇದಕ್ಕೆ? ಏನು ದುಡ್ಡು ಬಿಡುಗಡೆ ಮಾಡ್ತಾ ಇಲ್ವಾ? ಇಲ್ಲ, ಒಂದು ನೋಟಿಸ್ ಬೋರ್ಡ್ ಹಾಕ್ಬಿಡಿ, ನೋಟಿಸ್ ಮಾಡಿ ನಮ್ಮಿಂದ ಕಸ ಕ್ಲೀನ್ ಮಾಡೋಕ್ಕಾಗಲ್ಲ, ನಾವು ಬಿಡೋದೇ ಹಿಂಗೇನೆ, ಯಾರು ಬೇಕೋ ಅವ್ರು ಕ್ಲೀನ್ ಮಾಡಗಳಿ ಅಂತ. ಏನ್ ಸಮಸ್ಯೆ ಏನೈತೆ ಉತ್ತರ ಕೊಡಿ ಸರ್. ದಯಮಾಡಿ ಇವರು ತಮ್ಮ ಹೆಸರು ಅದೇ ನಾಗಭೂಷಣ್ ಅಂತ ನನಗೆ ವೈಯಕ್ತಿಕವಾಗಿ ಫೋನ್ ಮಾಡಿದ್ದಾರೆ, ವಿಡಿಯೋ ಕ್ಲಿಪ್ಪಿಂಗ್ ಕಳಿಸಿದ್ದಾರೆ, ಅದು ನೋಡಿದೀವಿ. ಇಮಿಡಿಯೇಟ್ ಆಗಿ ಕ್ಲಿಯರ್ ಮಾಡಿದ್ವಿ. ಇಲ್ಲ ಸರ್, 6 ತಿಂಗಳಿಂದ 4-5 ಸತಿ ನಾನು ಕ್ಲಿಯರ್ ಮಾಡಿಸಿದ್ದೀರಾ? ಆಮೇಲೆ ಹೇಳ್ತೀನಿ, ನಾನು ಮುಂದುವರೆದು ಹೇಳ್ತೀನಿ. ಆಮೇಲೆ ಕಸದ ಸಮಸ್ಯೆ ಏನು ಅಂತಂದ್ರೆ ನಿರಂತರ, ಅದು ದಿನನಿತ್ಯ. ಈಗ ನಾವೇನ್ ಹೇಳಿದೀವಿ, ನಮ್ಮ ಸಿಬ್ಬಂದಿಯವರಿಗೆ ಪ್ರತಿ ತಿಂಗಳು ಮೀಟಿಂಗ್ ಮಾಡ್ತೀವಿ. ಏನ್ ಗೊತ್ತಾ, ಮನೆದು ಕಸನ ನಾವು ಕಲೆಕ್ಟ್ ಮಾಡ್ತಿದ್ದೀವಿ. ನಮಗೆ ವೆಹಿಕಲ್ಗಳು ಕೊಡಬೇಕು. ಆ ವೆಹಿಕಲ್ಗಳಿಗೆ ನೀವು ಸೆಗ್ರಿಗೇಷನ್ ಮಾಡಿಕೊಡ್ಬೇಕು. ಒಣ ಕಸ ಬೇರೆ, ಹಸಿ ಕಸ ಬೇರೆ. ಅದನ್ನ ಮಾಡಲ್ಲ. ಕೆಲ್ಸಕ್ಕೆ ಹೋಗುವಾಗ ಏನು ಮಾಡ್ತಾರೆ ಅಂದರೆ ಗಾಡಿನಲ್ಲಿ ಬರೋದು, ಬಿಸಾಕ್ಬಿಟ್ಟು ಹೋಗೋದು. ನಾವೇನಾದರೂ ದಂಡ ಹಾಕಿದ್ರೆ ಅದಕ್ಕೊಂದು ಶಿಫಾರಸ್ ಬರುತ್ತೆ. ಈಗ ನೀವೇ ಬರ್ತೀರಾ, ನಮ್ಮವ್ರು ಸರ್ ಏನೋ ಹಾಕ್ಬಿಟ್ಟವ್ರೆ ಅನಿವಾರ್ಯ, ನಾವು 2-3 ಇಟ್ಕೊಂಡು ಫೈನ್ ಹಾಕಿದ್ವಿ, ಅದಕ್ಕೆ ಶಿಫಾರಸ್ ಬರ್ತಾರೆ. ನೀವು ಜನಗಳಲ್ಲೂ ಅವೇರ್ನೆಸ್ ಇರಬೇಕು. ಅದು ನಾವು ಕಸನ ಬೀದಿಲಿ ಬಿಸಾಕ್ಬಾರ್ದು. ಈಗ ನೀವು ಓಡಾಡ್ತಿರ್ತಾರೆ, ಯಾರೋ ಒಬ್ಬ ಬಿಸಾಕ್ತಾರೆ, ನೀವೇ ಇಟ್ಕೊಳ್ರಿ, ನಮ್ಮನ್ನು ಕರೀರಿ, ನಾವು ಫೈನ್ ಹಾಕ್ಸಿದೀವಿ. ಮೊನ್ನೆ ಸೋಲ್ದನಹಳ್ಳಿ ಪೊಲೀಸ್ ಸ್ಟೇಷನಲ್ಲಿ ಇದೇ ಕೆಂಪಾಪುರದ 5,000 ರೂಪಾಯಿ ದಂಡ ಹಾಕ್ಸಿದೀವಿ. ನೀವು ಜನಗಳು, ಸಾರ್ವಜನಿಕರು ನಮ್ಮ ಜೊತೆ ಕೈ ಜೋಡಿಸಿದಾಗ ನಾವು ಅದನ್ನ ಕಸ ಎಲ್ಲಿ ಬ್ಲಾಕ್ ಸ್ಪಾಟ್ಗಳನ್ನ ಕ್ಲಿಯರ್ ಮಾಡ್ಬೋದು. ಕರೆಕ್ಟ್ ಸರ್, ನಾವು ಹಿಡಿದು ಕೊಟ್ಟಿದ್ದೀವಿ. ಇದೇ ಶಿವಕೋಟೆ ಪಂಚಾಯತಿಗೆ ಬೇಕ್ರಿ ಅವರ ಪಂಚಾಯತಿಗೆ ನಾವು ಬೇಕಾ ಅದು ಕೊಡ್ತೀವಿ. ಆಯ್ತು, ಬೇಕು ಮನೆಗಳ್ತ ಕಳಿಸ್ತಾ ಇದ್ದೀರಾ? ಅವ್ರೆಲ್ಲಾ ಬೆಳಗ್ಗೆ ಡ್ಯೂಟಿಗೆ ಹೋಗ್ತಾರೆ. ಅದೇ ಸರ್, ನಮ್ಮವ್ರು ಹೋಗೋದು ಆಟೋ ಅವರು 6:30 ಹೋಗ್ತಾರೆ. ಆಗಲ್ಲ, ಆಯ್ತು ಪರವಾಗಿಲ್ಲ, ವಾರಕ್ಕೊಂದು ಸ್ಪಾಟ್ಗಳು ನಾವೇ ಕ್ರಿಯೇಟ್ ಮಾಡ್ದಂಗೆ ಆಗುತ್ತಾ ಸರ್? ಎನ್ಕರೇಜ್ ಮಾಡ್ದಂಗೆ ಆಗುತ್ತಾ? ಬ್ಲಾಕ್ ಸ್ಪಾಟ್ಗಳು ನಾವೇ ಎನ್ಕರೇಜ್ ಮಾಡ್ದಂಗೆ ಆಗುತ್ತಾ? ನಾವೆಲ್ಲ CC ಕ್ಯಾಮ್ರಾ ಹಾಕಿದೀವಿ. ಆ CC ಕ್ಯಾಮ್ರಾನು ಕೆಡಿಸ್ತಾರೆ ಸಾರ್ವಜನಿಕರು. ಸಾರ್ವಜನಿಕ ಸಮಸ್ಯೆ ನಾವು ಬರ್ತೀವಿ, ನಾವು ಒಂದಷ್ಟು ಜನಕ್ಕೆ ಫೈನ್ ಹಾಕೋಣ. ಒಂದ್ಸರ್ತಿ ಈಗೆಲ್ಲ ಕ್ಲೀನ್ ಮಾಡಿಸ್ತೀವಿ. ಮುಂದಕ್ಕೆ ನೀವು ನಮ್ ಜೊತೆ ಏನೇ ಫೈನ್ ಹಾಕಿದ್ರು ಸಮಸ್ಯೆ ಬಗೆಹರಿಯಲ್ಲ. ಅದು ಈಗ ಸಾರ್ವಜನಿಕರು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀವಿ. ನೀವೇ ಕೇಳ್ತಾ ಇದ್ದೀರಾ ಈ ತರ ಸಮಸ್ಯೆ ಇದೆ ಅಂತ. ದಯವಿಟ್ಟು ನೀವು ಒಂದು ಅವಕಾಶ ಕೊಡ್ತೀರಾ ನಮ್ಗೆ? ಏನ್ ಕೊಡ್ಬೇಕು? ಯಾರು ನಾವು ಅದನ್ನ ಕ್ಲೀನ್ ಮಾಡ್ತೀವಿ, 100% ಕ್ಲೀನ್ ಮಾಡ್ತೀವಿ. ತಿರ್ಗಾ ಹಾಕಿದ್ಮೇಲೆ ಒಬ್ಬರಿಗೆ 10,000 ರೂಪಾಯಿ ದಂಡ ಹಾಕ್ತಿವಿ. ಅದಕ್ಕೆ ನೀವೆಲ್ಲ ಸಾರ್ವಜನಿಕ ಮಾಡ್ತೀರಾ? ಬೋರ್ಡ್ ಹಾಕಿ ಸರ್, ಕಸದ ಜಾಗದಲ್ಲಿ ಬೋರ್ಡ್ ಹಾಕಿ ಸಪೋರ್ಟ್ ಮಾಡ್ತೀವಿ. ಯಾರು ಮಾಡೋದು? ನಾವೇ ಕೇಳ್ತಾ ಇದೀವಿ ಅಂದ್ರೆ ಸಪೋರ್ಟ್ ಏನ್ ಮಾಡ್ಬೇಕು? ನಾವೇ ಕೇಳ್ತಾ ಇದೀವಲ್ಲ ಸಭೆ. ಈಗ ಇದೇ ಗ್ರಾಮ ನೀವು ಕೇಳಿದ್ ಒಳ್ಳೇದಾಯ್ತು. ಎಲ್ಲಿ ನಿಮ್ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ತಾರೋ ಅದಕ್ಕೆ 10,000 ರೂಪಾಯಿ ಒಬ್ರು ದಂಡ ಹಾಕಿ, ಆಗಿಲ್ಲ ಅಂದ್ರೆ ಅವ್ರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್. ಸರ್, ನಿಮ್ಮ ಅಧಿಕಾರ ಇದೆ, ನೀವು ಅದನ್ನ ಯೂಸ್ ಮಾಡ್ಕೊಳ್ಳಿ. ನೀವು ಕೆಲಸ ಮಾಡಿ. ಆಮೇಲೆ ನೋಡಿ, ಆಮೇಲೆ ಒಂದ್ ನಿಮಿಷ, ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ, ಮಾಜಿ ಅಧ್ಯಕ್ಷನಾಗಿ, ನಾನು ಕಸವನ್ನ ತಡೆ ಹಿಡಿದಕ್ಕೆ ನನ್ನ ಮನೆ ಹತ್ರನೇ ಬಂದು ದೌರ್ಜನ್ಯ ಮಾಡೋ ಅಂತ ಸಾರ್ವಜನಿಕ ಸರ್ ಇದಾರೆ. ಅದರಿಂದ ನಾನೊಬ್ಬ ಮಾಜಿ ಅಧ್ಯಕ್ಷನಾಗಿ ನನ್ನ ಮನೆ ಮುಂದೆ ಬಂದು ನಾನು ಕೇಸ್ ಹಾಕೊಂಡು ನಮ್ಮ ಸದಸ್ಯರುಗಳಿಲ್ಲ ಅಂದ್ರೆ ನಾನು ಇವತ್ತು ಜೈಲಿಗೆ ಹೋಗ್ಬೇಕಾಯ್ತು. ಯಾಕೆ? ನಮ್ಮೂರು ಗ್ರಾಮ ಸ್ವಚ್ಛವಾಗಿರ್ಬೇಕು ಅಂತ ಹೇಳಿ ತಡೆ ಹಿಡಿದಿದ್ಕೆ ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ಮಾಡ್ಬೇಕಾಯ್ತು. ದಯವಿಟ್ಟು ಅದಕ್ಕೆ ನಾವ್ ಹೇಳ್ತೀವಿ, ಸಾರ್ವಜನಿಕರು ನಮಗೆ ಸಹಾಯದಿಂದ 10,000 ರೂಪಾಯಿ ದಂಡ ಹಾಕಕ್ಕೆ ನೀವು ಅವಕಾಶ ಮಾಡ್ಕೊಡಿ. ನಿಮ್ಮ ಒಂದು ಇದನ್ನೇ ನಾವು ಪಾಲಿಸ್ತೇವೆ. ಅದಕ್ಕೆ ನೀವೆಲ್ಲ ಅವಕಾಶ ಮಾಡ್ಕೊಡ್ಬೇಕು. ನಾವು ಇದರಲ್ಲಿ ಅನುಮೋದನೆ ಮಾಡ್ಕೊಳ್ಳಿ. 10,000 ರೂಪಾಯಿ ದಂಡ ಹಾಕ್ತೀವಿ. ಯಾರೇ ಸಾರ್ವಜನಿಕರು ಬೀದಿಲಿ ಕಸ ಹಾಕಿದ್ರೆ ಅಂತ ಅನುಮೋದನೆ ಮಾಡ್ತೀವಿ. ನೀವು ಕಸ ಎತ್ತಿಸ್ತಿಲ್ಲ ಅವಾಗ ಅಂತಂದ್ರೆ ನಮ್ಮನ್ನ ಬಂದು ಕೇಳಿ, ನಾವು ಅದಕ್ಕೆ ಸ್ಪಂದಿಸ್ತೀವಿ.